ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸಂಪುಟದ ಸಭೆಯಲ್ಲಿ ಜನಗಣತಿ, ಜಾತಿ ಗಣತಿ, ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನ ಮಾಡದೇ ಇದ್ರೆ ಕ್ರಮ ಕೈಗೊಳ್ತಕ್ಕಂಥ ಧಮಕಿ ಹಾಕಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅದಕ್ಕಾಗಿ ನಾನೊಂದು ಪತ್ರ ಬರೆದಿದ್ದೇನೆ. ಮುಖ್ಯಮಂತ್ರಿಗಳು, ನೀವು ಧಮಕಿ ಹಾಕಿದಿರಿ, ಗಣತಿದಾರರ ಶಿಕ್ಷಕರ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದೀರಾ? ಸಮಸ್ಯೆ ಬಗೆಹರಿಸುವಂತ ಪ್ರಯತ್ನ ಏನ್ ಮಾಡಿದಿರಿ? ನೋಡಿ, ನೆಟ್ವರ್ಕ್ ಸಮಸ್ಯೆ ವ್ಯಾಪಕವಾಗಿತ್ತು. ಏನೊಂದು ಆಪ್ ಕೊಟ್ಟಿದ್ದಾರೆ, ಅದು ಕೂಡ ಡೌನ್ಲೋಡ್ ಆಗುತ್ತೆ. ನಾವು ಫಿಲ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು ಅಂತ ಹೊರಟ್ರೆ ಮತ್ತೆ ಇದ್ದಕ್ಕಿದ್ದಂಗೆ ಡಿಲೀಟ್ ಆಗುತ್ತೆ. OTPಯ ಸಮಸ್ಯೆಗಳಿದ್ದಾವೆ. ಮನೆಗಳ ಸೀರಿಯಲ್ ಪ್ರಕಾರ ಕೊಟ್ಟಿಲ್ಲ ಮನೆಗಳನ್ನ. ಈ ಮನೆ, ಇಲ್ಲಿ ಮನೆಯಿಂದ ಒಂದು ನಂಬರ್ ಇದ್ರೆ ನೆಕ್ಸ್ಟ್ ನಂಬರ್ ಇನ್ನೊಂದೆಲ್ಲೋ ಒಂದು ಮನೆ ಸಿಗುತ್ತೆ. ಸೀರಿಯಲ್ ಪ್ರಕಾರ ಮನೆಗಳನ್ನು ಕೊಟ್ಟೇ ಇಲ್ಲ. ಇದು ಜೊತೆಗೆ ಬಸವನಗುಡಿ ಶಿಕ್ಷಕರನ್ನ ತಗೊಂಡೋಗಿ ಸಂಜಯ್ ನಗರಕ್ಕೆ, ಸಂಜಯ್ ನಗರದವ್ರನ್ನ ತಗೊಂಡೋಗಿ ಪುಲಿಕೇಶಿ ನಗರಕ್ಕೆ, ಹೀಗೆ ಒಂದೊಂದು ಕಡೆ ಹಾಕಿರೋದ್ರಿಂದ, ಬೇರೆ ಜಾಗಗಳಿಗೆ ಹಾಕಿರೋದ್ರಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಶಿಕ್ಷಕರ ಜೊತೆಯಲ್ಲಿ ನೀವು ಮಾತಾಡಿದ್ರೆ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ಇಂಥ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಮೊದಲು ಪೂರ್ವ ತಯಾರಿ ಮಾಡಬೇಕು, ತರಬೇತಿ ಕೊಡಬೇಕು, ಪ್ರಾಯೋಗಿಕವಾಗಿರ್ತಕ್ಕಂಥ ಸಮೀಕ್ಷೆಯನ್ನ ಕೆಲವು ಏರಿಯಾಗಳಲ್ಲಿ ಮಾಡಬೇಕು. ಅಲ್ಲಿ ಬರುವಂತ ಪ್ರಾಬ್ಲಮ್ಗಳನ್ನ ಅಟೆಂಡ್ ಮಾಡಬೇಕು, ಅಡ್ರೆಸ್ ಮಾಡಬೇಕು. ಆಮೇಲೆ ಒಂದು ಮಾದರಿಯನ್ನ, ಸಮೀಕ್ಷಾ ಮಾದರಿಯನ್ನು ತಯಾರು ಮಾಡಿ ಅದನ್ನ ವಿಸ್ತರಿಸಬೇಕು. ಇಲ್ಲಿ ಪ್ರಾಯೋಗಿಕ ಸಮೀಕ್ಷೆ ಅಂತ ಮಾಡಲಿಲ್ಲ, ಸೂಕ್ತ ತರಬೇತಿ ಕೊಡ್ಲಿಲ್ಲ. ಅದ್ರ ಬದಲಿಗೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ UHID ಕೊಟ್ಟಿದಾರಲ್ಲ, ಆ UHID ಮೂಲಕ ಮನೆ ಹುಡುಕೋದೇ ಒಂದು ಸಮಸ್ಯೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ನೆಟ್ವರ್ಕ್ದು, ಗುಡ್ಡಗಾಡು ಪ್ರದೇಶದಲ್ಲಿ ನೆಟ್ವರ್ಕ್ದು ಬಹಳ ದೊಡ್ಡ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಮತ್ತು 60 ಕ್ವಶನ್ ಅನ್ನು ಕೂಡ ಎಂಟ್ರಿ ಮಾಡಲೇಬೇಕು. 60 ಕ್ವಶನ್ನು ಬಹಳಷ್ಟು ಮನೆಗಳಲ್ಲಿ ಉತ್ತರಿಸೋದಕ್ಕೂ ಪೇಷನ್ಸ್ ಇರೋಲ್ಲ ಅವರು. ಅಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಗಣತಿದಾರರಿಗೂ ಪ್ರಶ್ನೆ ಕೇಳೋದು ಕಟ್ಟದ ಕೆಲಸ. ಯಾರು ಮನೆ ಗಣತಿಗೆ ಹೋಗಿರ್ತಾರೋ ಅವರು ಕೂಡ ಅದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಇದು ನಮಗೆ ಬಂದಿರುವಂತ ಸಮಸ್ಯೆ. ಈಗೇನು ಇವರೇನು ಅಪ್ಲಿಕೇಶನ್ ಏನಿದೆ ಅದು ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಅದರಲ್ಲಿ ದೋಷ ಕಂಡು ಬಂದಿದೆ. ಮಹಿಳಾ ಶಿಕ್ಷಕರು ಒಬ್ಬೊಬ್ಬರೇ ಮಹಿಳಾ ಶಿಕ್ಷಕರು ಮನೆಗೆ ಹೋಗೋದು ಕೂಡ ಕೆಲವು ಕಡೆಗಳಲ್ಲಿ ಸಮಸ್ಯೆಗಳನ್ನ ನಿರ್ಮಾಣ ಮಾಡಿದೆ. 2 ಗಂಟೆ ಒಂದೊಂದು ಅಪ್ಲಿಕೇಶನ್ ಫಿಲಪ್ ಮಾಡಲಿಕ್ಕೆ 2 ಗಂಟೆ ತಗೊಳ್ತಾ ಇದೆ. 2 ಗಂಟೆ ಮೊಬೈಲ್ನಲ್ಲಿ ನೋಡ್ತಾನೆ ಮಾನಸಿಕ ಒತ್ತಡಕ್ಕೆ ಮತ್ತು ಕಣ್ಣಿನ ತೊಂದರೆಗೆ ಒಳಗಾಗಿದ್ದಾರೆ. ತುಂಬಾ ಜನ ಸಮೀಕ್ಷೆಗೆ ಹೋದಲ್ಲೇನೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಕಂಪ್ಲೇಂಟ್ ಕೂಡ ಬಂದಿದ್ದಾವೆ. ಇನ್ನ ಎಲ್ರಿಗೂ ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ ಅಂತಿಲ್ಲ, ತಾಂತ್ರಿಕ ಜ್ಞಾನ ಎಲ್ರಿಗೂ ಇರುತ್ತೆ ಅಂತಿಲ್ಲ. ಆ ರೀತಿ ಮೊಬೈಲ್ ಉಪಕರಣ ಬಳಕೆಯಲ್ಲಿನ ತಾಂತ್ರಿಕ ಜ್ಞಾನದ ಸಮಸ್ಯೆಯೂ ಕೂಡ ಕೆಲವು ಕಡೆಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತು ನನಗನ್ಸುತ್ತೆ, ಒಂದು ಮನೆಯಲ್ಲಿ 4-5 ಜನ ಇದ್ರು ಅಂದ್ರೆ ಒಂದೊಂದು ಮನೆಯಲ್ಲಿ 2 ಗಂಟೆ 2.5 ಗಂಟೆ ಸಮಯ ತಗೊಳುತ್ತೆ. ಈ ಲೆಕ್ಕಾಚಾರ ಹಾಕಿದ್ರೆ ಅತಿ ಹೆಚ್ಚಂದ್ರೆ 6-8 ಮನೆ ಸಮೀಕ್ಷೆ ಮಾಡಬೇಕಾದ್ರೆ ಹೆಚ್ಚಾಗತ್ತೆ. ಹೆಚ್ಚುವರಿ ಮನೆಗಳನ್ನ ಕೊಟ್ಟಿರೋದು ಕೂಡ ಪರಿಶೀಲಿಸಬೇಕಾದಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ಆಮೇಲೆ ಈ ಮುಂಚೆನೆ ಹೇಳಿದಂತೆ ನೆಟ್ವರ್ಕ್ ಪ್ರಾಬ್ಲಮ್, ಅಪ್ಲೋಡ್ ದೋಷ, OTP ಪ್ರಾಬ್ಲಮ್. OTP ನಂಬರೇ ಬರಲ್ಲ ಎಷ್ಟೋ ಸರಿ. ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಇನ್ಫಾರ್ಮೇಶನ್ ತಗೊಂಡಿರ್ತಾರೆ, ಎಷ್ಟೊತ್ತಾದ್ರೂ OTP ನಂಬರೇ ಬರಲ್ಲ. ಈ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದಾಗಿ
ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಸಮೀಕ್ಷೆಗೆ ಅಗತ್ಯ ಪೂರ್ವ ತಯಾರಿ ಮತ್ತು ತಾಂತ್ರಿಕ ಸಹಾಯ, ತಾಂತ್ರಿಕ ದೋಷದಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತೆ ಪೂರ್ಣ ಪ್ರಮಾಣದ ಸಿದ್ಧತೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಆಮೇಲೆ ಸಮೀಕ್ಷೆ ಮಾಡೋದು ಸೂಕ್ತ ಅಂಥೇಳಿ ಶಿಕ್ಷಕರ ಭಾವನೆ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಸಮಸ್ಯೆ ಬಗೆಹರಿಸಿ, ಇಲ್ಲದೆ ಇದ್ರೆ ಸಮೀಕ್ಷೆ ಮುಂದೂಡಿ. ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗಲ್ಲಿ ಆಗದೇ ಇದ್ರೆ ನೀವು ಸಮೀಕ್ಷೆಯನ್ನು ಮುಂದೂಡಿ, ಪೂರ್ವ ತಯಾರಿ ಮಾಡಿ, ಸೂಕ್ತ ಸಿದ್ಧತೆ ಮಾಡಿಸಿ, ತರಬೇತಿ ಕೊಟ್ಟು ಆಮೇಲೆ ನೀವು ಸಮೀಕ್ಷೆಯನ್ನು ಮಾಡಿ. ಯಾರು ಸಮೀಕ್ಷೆ ಮಾಡಲೇಬೇಡಿ ಅಂತ ನಾವು ಹೇಳಲ್ಲ, ಆದರೆ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ. ಅದ್ರ ಬದಲಿಗೆ ನೀವು ಧಮಕಿ ಹಾಕಿದ್ರೆ ಶಿಕ್ಷಕರ ಕಷ್ಟನ ಯಾರಿಗೆ ಹೇಳ್ಕೋಬೇಕು? ಅವರು ನೀವು ಕ್ಯಾಬಿನೆಟ್ನಲ್ಲಿ ಹೊರಗಡೆ ಧಮಕಿಯ ಮೆಸೇಜ್ ಕೊಡ್ತೀರಿ, ನಿಮ್ಮ ಕೆಳಗಡೆ ಅಧಿಕಾರಿಗಳು ಕೆಳಗಡೆ ಇರೋರಿಗೆ ಧಮಕಿ ಮೆಸೇಜ್ ಕೊಡ್ತಾರೆ, ಅವ್ರ ಕೆಳಗಡೆ ಇರೋರು ಶಿಕ್ಷಕರಿಗೆ ಧಮಕಿಯ ಸಂದೇಶ ಕೊಡ್ತಾರೆ. ಸಮಸ್ಯೆ ಬಗೆಹರಿದೇ ಇದ್ರೆ, ನೀವು ಸಮಸ್ಯೆಯನ್ನು ಬಗೆಹರಿಸ್ತಲೇ ಬರೀ ಧಮಕಿ ಹಾಕಿದ್ರೆ ಧಮಕಿಯಿಂದ ಕೆಲಸ ಆಗಲ್ಲ. ಹಾಗಾಗಿ ತಾಂತ್ರಿಕವಾಗಿ ಎದುರಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಈ ರೀತಿ ಮಾನಸಿಕ ಮತ್ತು ಆರೋಗ್ಯದ ಮೇಲೆ ಆಗ್ತಿರುವಂಥ ಪರಿಣಾಮಗಳಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.